ಇದು ರಾಜೀವ್ ಗಾಂಧಿ ವಸತಿ ಯೋಜನೆದು ಕೆಲಸ ಆಗ್ತಾ ಇರೋದು 20ನಲ್ಲಿ ಕೆಲಸ ಆಗಿದೆ. ಬರೀ 50% ಕೆಲಸ ಆಗಿದೆ, ಕೆಲಸ ಆಗಿಲ್ಲ. ಬರೀ ಬರ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ 6 ವರ್ಷ ಇಲ್ಲ ಬಾಡಿಗೆ ಮನೆಯಲ್ಲಿ ಇದ್ದೀನಿ. ಈ ಸತಿ ಬರ್ತಾ ಇದ್ದೀನಿ 1 ಲಕ್ಷ ಕಟ್ಟಿದ್ದೀನಿ. ಆ ಜಮೀರ್ ಅಹಮದ್ ಹತ್ರ ಹೋಗಿ ಡಿ.ಕೆ. ಶಿವಕುಮಾರ್ ಹತ್ರ ಹೋಗಿ ಇಲ್ಲಾಂದ್ರೆ ನಿಮ್ಮ ದುಡ್ಡು ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಡೇವಿಡ್ ಆಗಿ ಬೇಗ ಕೆಲಸ ಮುಗಿದ್ರೆ ಆಗುತ್ತೆ. ಇವಾಗ ಲೋನ್ಗೆ ಕೊಡ್ತಾರಂತೆ. ಇವಾಗ ಲೋನ್ ಕಟ್ಟಿ ನಾವು ತಿರ್ಗಾ ಬಾಡಿಗೆ ಜೀವನ ಮಾಡೋದು ಹೇಳಿ ಅದಕ್ಕೆ ಫಸ್ಟ್ ನಮಗೆ ಹೇಳಿರೋದು ರೂಲ್ಸ್ ಮನೆ ಬೀಗ ಕೊಟ್ಟ ಮೇಲೆ ಲೋನ್ ಮಾಡಿ ಕೊಡ್ತೀನಿ ಅಂತ ಹೇಳಿರೋದು. ಇವಾಗ ಹೇಳ್ತಾರೆ ಫಸ್ಟ್ ಲೋನ್ ಕಟ್ಟಿ ಅಂತ. ಅಹಮದ್ ಸರ್ಗೆ ಗಮನ ಕೊಡಿ ಸ್ವಲ್ಪ ಬೇಗ. ನಾವು ಎಲ್ಲ ಬಡವರು, ಅವರು ಕೂಲಿ ಕೆಲಸ ಮಾಡೋರು, ನಮ್ಮ ಹತ್ರ ಏನಿಲ್ಲ. ಅದಕ್ಕೆ ಜಮೀರ್ ಅಹಮದ್ಗೆ ವಿನಂತಿ ಮಾಡ್ತಾ ಇದ್ದೀವಿ. ಸರ್ ಮಾತಾಡಿ, ಅವ್ರು ಏನು ಹೇಳಿದ್ರು? ಮೈಕ್ ತಂದಿಲ್ಲ, ಮೈಕ್ ಹೇಳಕ್ಕ. 5 ವರ್ಷದಿಂದ ನಾವು ಕಟ್ಟಿ 1 ಲಕ್ಷ ರೂಪಾಯಿ ಕಟ್ಟಿದ್ದೀವಿ. ಮನೆ ಬರುತ್ತೆ ಅಂತ ಮನೆ ಬಂದೇ ಇಲ್ಲ. ಇನ್ನು ಓಡಾಡ್ತಾ ಇದ್ದೀನಿ. ಇಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ, ಕೊಡ್ತೀವಿ ಅಂತ. ಏನಾಗುತ್ತೆ ನೋಡೋಣ. 5 ವರ್ಷ 50 ಸರಿ ಏನು 60 ಸರಿನೂ ಬಂದೋಗಿದ್ದೀವಿ. ರಾಜೀವ್ ಗಾಂಧಿ ವಸತಿ ಬಂದಿದ್ದೀರಾ? ಇನ್ನೂ ಏನು ಕೆಲಸನೇ ಆಗ್ತಾ ಇಲ್ಲ. ಇನ್ಮೇಲೆ ಏನಾಗುತ್ತೆ ನೋಡೋಣ. ಇವತ್ತು ಗೃಹ ಮಂಡಳಿಲಿ MD ಪರಶುರಾಮ್ ಸರ್ನ ಭೇಟಿ ಮಾಡಿದ್ವು. ಗಾಣಿಗಳಲ್ಲಿ ಒಂದು ತಿಳಿದಕ್ಕೆ ಇವತ್ತು ನಾಳೆಯಿಂದ ಲೋನ್ ಮೇಲೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಸೊ ಕಾದು ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ಗಾಣಿಗಳಲ್ಲಿ ಫಲಾನುಭವಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಲೋನ್ ಮೇಳಕ್ಕೆ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕೇಳ್ಕೊತೀವಿ. ಅದಾಗಿದೆಯಲ್ಲ, ದಯವಿಟ್ಟು ನಮಸ್ಕಾರ ಎಲ್ಲ ಕಾಲಿಗೆ ಬೇಕಾದ್ರೆ ಬಿಟ್ಬಿಡ್ತೀನಿ. ಲೋನ್ ಮೇಳಕ್ಕೆ ಎಲ್ಲರೂ ಸಹಕಾರ ಮಾಡಿ ದಯವಿಟ್ಟು ಅದೆಂದು ನೋಟಿಸ್ ಕಳಿಸ್ತಾರೆ. ಅವತ್ತು ಎಲ್ಲರೂ ಹೆಚ್ಚಿನ ಸಂಖ್ಯೆ ಹೋಗಿ ಲೋನ್ ಮಾಡಿಸಿ ಬೇಗ ಮನೆ ಆದಷ್ಟು ಬೇಗ ಕೊಡಲಿ ಅಂತೇಳಿ ದೇವರಿಗೆ ಕೈ ಮುಗಿದ್ಬಿಟ್ಟು ಹೋಗಿ ಲೋನ್ ಅಪ್ಲೈ ಮಾಡೋಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಗಾಣಿಟಳ್ಳಿ ಏನು ಫಲಾನುಭವಿಗಳು 1 BHF ಫ್ಲ್ಯಾಟ್ ಫಲಾನುಭವಿಗಳು MD ಸರ್ ಹತ್ರ ಮೀಟಿಂಗ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. 1 BHF ಫ್ಲ್ಯಾಟ್ ಫಲಾನುಭವಿಗಳು ಆದಷ್ಟು ಲೋನ್ ಮೇಳ ನೀವು ಕರಿತೀವಿ, ಲೋನ್ ಮಾಡಿಸ್ಕೊಳ್ಳಿ, ಫ್ಲ್ಯಾಟ ನಾವು ರೆಡಿ ಮಾಡಿಸ್ಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ.